Good morning, guys. Welcome back to our channel. Guys, ಏನೋ ಹುಳದ್ದು ಗುಯಿ ಅಂತ ಸೌಂಡ್ ಕೇಳಿಸ್ತಾ ಇದೆ ಅಲ್ವಾ? ಅದೇನೋ ಗೊತ್ತಿಲ್ಲ, ದುಂಬಿನ ಏನೋ ಗೊತ್ತಿಲ್ಲ. ಗೈಸ್, ಇವಾಗ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ನಾನು. ಗೀ ರೈಸ್. ಇವತ್ತು ಸಂಡೇ, ಏನು ನಾನ್ ವೆಜ್ ಮಾಡಿಲ್ಲ. ಬಿಕಾಸ್ ಮಮ್ಮಿ ಊರಿಗೆ ಹೋಗಿದ್ದಾರೆ. ಯಾರ್ದೋ ಅವರ ರಿಲೇಟಿವ್ ಸಾರಿ ನಮ್ಮ ರಿಲೇಟಿವ್ ಯಾರ್ದೋ ಮದುವೆ ಇದೆ. ನಂಗೆ ತಮ್ಮ ಆಗ್ಬೇಕು ಆ್ಯಕ್ಚುಲಿ, ಬಟ್ ನಾನು ಹೋಗಿಲ್ಲ, ನನಗಾಗಿಲ್ಲ ಹೋಗೋಕ್ಕೆ. ಅದಕ್ಕೆ ಕ್ಯಾನ್ಸಲ್ ಮಾಡಿ ಮನೇಲೆ ಹೋಟೆಲ್ದು ಆ್ಯಕ್ಚುಲಿ ಇದು ಗೀ ರೈಸ್. ಸ್ವಲ್ಪನೇ ತಿನ್ನೋಕ್ಕಾಗ್ತಾಯಿಲ್ಲ ಗೈಸ್. ಏನು ಸೆಕೆ ಬೇರೆ ಇದೆ, ಏನು ಇಷ್ಟು ಬಿಸಿಲು ಗೈಸ್. ಬೆಳಗ್ಗೆ ಹೇರ್ ಕಟ್ಟಿಗೆ ಹೋಗ್ಬೇಕು. ಇವತ್ತು ಹೇರ್ ಕಟ್ಟಿಗೆ ಹೋಗೋಣ. ಇಲ್ಲೇ ರಾಮನಗರಲ್ಲೇ ಹೋಗಿ ಬರೋದಂತ ಇವತ್ತು ಪ್ಲ್ಯಾನು. ಹೆಂಗೇರಿಗೆಲ್ಲ ಹೋಗೋಕ್ಕಾಗಲ್ಲ ಗೈಸ್. ಅದಕ್ಕೆ ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ನಿನ್ನೆ ಕಮರ್ಷಿಯಲ್ ಸ್ಟ್ರೀಟ್ ಎರಡು ಒಂದೇ, ಏನೋ ನನಗೆ ಗೊತ್ತಿಲ್ಲ. ಕಮರ್ಷಿಯಲ್ ಸ್ಟ್ರೀಟಿಗೆ ಒಂದೇ ಸಲ ಹೋಗಿದ್ದೀನಿ ನಾನು ಅಷ್ಟೇ. ಮತ್ತು ಚಿಕ್ಕಪೇಟೆ ಅಂತ ಹೇಳ್ತಾರಲ್ಲ, ಅಲ್ಲಿ ಹೋಗೇ ಅಲ್ಲ, ಒಂದು ಸಲನೂ ಹೋಗಿಲ್ಲ ನಾನು. ಮಲ್ಲೇಶ್ವರಂ ಹೋಗಿದ್ದೀನಿ, ಓಕೆ, ಒಂದೇ ಸಲ ಹೋಗಿರೋದು. ಸೊ ಚಿಕ್ಕಪೇಟೆಗೆ ಹೋಗ್ಬೇಕಂತ ನಿನ್ನೆ ಇದ್ದಿತ್ತು ನಾನು. ಚಿಕ್ಕಪೇಟೆಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ, ಬಿಕಾಸ್ ನಾನು ನೋಡಿಲ್ವಲ್ಲ ಅದಕ್ಕೆ. ಬಟ್ ಟ್ರಾಫಿಕ್ ಇರೋದ್ರಿಂದ 1.5 hour ನೋಡ್ಸ್ತಿತ್ತು ನಮಗೆ ನೈನ್ಡಳ್ಳಿಯಿಂದ ಹೋಗೋದಕ್ಕೆ. ನಾವು ಅಲ್ಲಿ ರೀಚ್ ಆಗೋದೇ 1.5 hour, ಮತ್ತು ವಾಪಸ್ ಅಲ್ಲೆಲ್ಲ ನೋಡ್ಕೊಂಡು ವಾಪಸ್ ಬರೋಷ್ಟರಲ್ಲಿ ಲೇಟ್ ಆಗಿಬಿಡೆ ಅಂತ ಹೇಳಿ ಅಲ್ಲೇ ಸುಮ್ಮನೆ ಜಯನಗರ್ ಹೋಗಿ ಓಡಾಡ್ಕೊಂಡು ಬಂದ್ವಿ ಅಷ್ಟೇ. ಇನ್ನೇನು ಮಾಡಿಲ್ಲ, ಊಟ ಗಿಟ್ಟ ತಿನ್ಕೊಂಡು. ಬಟ್ ಆದರೂ ನನ್ನ ಮನೆಗೆ ಬರೋದು ಲೇಟ್ ಆಯಿತು. 7 o'clock 7:15 ಆಯಿತು. ಬ್ರೇಕ್ಫಾಸ್ಟ್ ಶೇರ್ಸ್ ನಿಮಗೆ. ಸೊ ಬರೋದು ಲೇಟ್ ಆಯಿತು ನನಗೆ. ಇನ್ನು ಅಲ್ಲಿ ಹೋಗ್ಬಿಟ್ಟಿದ್ರೆ, ಚಿಕ್ಕಪೇಟೆಗೆ ಹೋಗ್ಬಿಟ್ಟಿದ್ರೆ ಅಷ್ಟೇ. ವಯಸ್ಸು ನನ್ನ ಗೋಬಿ ಎಲ್ಲ ತಿಂದಲ್ವಾ, ನಾನು ಹೇಳಿದ್ನಲ್ಲ ಇಲ್ಲಿ ಪೇನ್ ಆಗ್ತಿದೆ ಗೈಸ್ ಅಂತ. ಪಿಂಪಲ್ ಹೋಗಿದೆ ಅಲ್ಲಿ. ಚೆನ್ನಾಗಿದೆ ಈ ರೈಸ್ ಗೈಸ್. ಆ್ಯಕ್ಚುಲಿ ಹೇರ್ ಕಟ್ಟಿಗೆ ಒಂದು 12 ಅರೌಂಡ್ ಆ ಥರ ಹೋಗೋಣ. ಇವತ್ತು ಬ್ರ್ಯಾಂಡ್ದು ಒಂದಷ್ಟು ಲಿಸ್ಟ್ ಮಾಡಬೇಕು ನನ್ನ ಕಂಪನೀಸು. ಲಿಸ್ಟ್ ಮಾಡಿ ವಿಲ್ ಸೆಂಡ್ ದೆಮ್ ದ ಮೇಲ್ಸ್. ಇವತ್ತು ನಿಮಗೆ ಹೇಳ್ತೀನಿ ನಾನು ಹೇಗೆ ಮೇಲ್ ಕಳಿಸ್ತೀನಿ, ಯಾರ್ಯಾರಿಗೆ ಕಳಿಸ್ತೀನಿ ಎಲ್ಲ ರೆಕಾರ್ಡ್. ಓಕೆ, ನೋಡೋರಿಗೆ ಹೆಲ್ಪ್ ಆದರೂ ಆಗ್ಬೋದು. ಇನ್ ಕೇಸ್ ಎಲ್ಲ ನೋಡ್ತಾ ಇದ್ರೆ ಅಂದರೆ ಅವ್ರದ್ದು ಮಾನಿಟೈಸ್ ಆಗಿರುತ್ತಲ್ಲ ಇನ್ಸ್ಟಾಗ್ರಾಮು, ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ. ಪ್ಲಸ್ ಇನ್ನೂ DJ ಎಲ್ಲ ಹಾಕಿದ್ದಾರೆ. ಇಲ್ಲಿ ಕಾಲೇಜ್ ಇದೆ, ಹಿಂದೆಗಡೆ MMU, ಗೌಸಿಯಾ ಎಲ್ಲ ಇದೆ. ಗೈಸ್ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ನಂದು. ಇವಾಗ ಒಂದಷ್ಟು ಅಂದರೆ ಒಂದು 15 ಬ್ರ್ಯಾಂಡ್ಸ್ ಇವಾಗ ಲಿಸ್ಟ್ ಮಾಡೋಣ. ಲಿಸ್ಟ್ ಮಾಡಿ ಹೇರ್ ಕಟ್ಗೆ ಹೋಗಿ ಬರೋಣ. ಅವ್ರು 1 o'clock ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಸೊ 1 o'clock ಹೋಗಿ ಬಂದು ಗೈಸ್ ಇನ್ನೂ ನಾನು ಮೆಹಂದಿ ಹಚ್ಕೊಬೇಕು. ತುಂಬ ಹೀಟ್ ಅನಿಸ್ತಾ ಇದೆ. ನಾನು ಎವ್ರಿ ಮಂತ್ ಒನ್ಸ್ ಹಾಕ್ತೀನಿ, ಅಂದರೆ ಸಮ್ಮರ್ ಟೈಮ್ನಲ್ಲಿ ಮಾತ್ರ. ಸೊ ಈ ಸಲ ಹಾಕಿಲ್ಲ, ಅದಕ್ಕೆ ಇವತ್ತು ಹಾಕೊಂಡ್ಬಿಡೋಣ ಅಂತ ಹೇರ್ ಕಟ್ ಮಾಡಿ. ಬಟ್ ಅದು ಸ್ಟೈಲಿಗೆ ಹೋಗ್ಬಿಡುತ್ತಾರೆ, ಏನು ಮಾಡೋದು. ಇಟ್ಸ್ ಓಕೆ, ನನಗೆ ಇರೋದು ಇವತ್ತು ಒಂದೇ ದಿನ ಟೈಮ್. ಸೊ ಎನಿ ಹೌ ಹೇರ್ ಕಟ್ ಮಾಡಿಸಿ ಮೆಹಂದಿ ಹಚ್ಕೊಂಡು ಬಂದು ಆಮೇಲೆ ಸೇಮ್ ಅದೇ ಥರ ಇದು ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಬೇಗ ಎಲ್ಲ ಕೆಲಸ ಆದರೆ ದೆನ್ ವಿಲ್ ಸ್ಟಾರ್ಟ್ ಟು ಸೆಂಡ್ ದೆಮ್ ದ ಮೇಲ್ಸ್. ಓಕೆನಾ ಗೈಸ್? ಇವಾಗ ಜಸ್ಟ್ ಲಿಸ್ಟ್ ಮಾಡ್ತೀನಿ ನಾನು. ಸೊ ಲಿಸ್ಟ್ ಮಾಡಿ ಇಟ್ಕೊಳ್ಳೋಣ. ಎಲ್ಲ ಕೆಲಸ ಎಲ್ಲ ಮುಗಿಸಿ ಬಂದು ಆರಾಮಾಗಿ ಕುತ್ಕೊಂಡು ಮೇಲ್ಸ್ ಮಾಡೋಣ. ಓಕೆನಾ ಗೈಸ್? ಇವಾಗ ಫಸ್ಟು ನಾನು ಒಂದಷ್ಟು ನೇಮ್ಸ್ ತೊಗೊತೀನಿ. ಯಾವ್ದಾದ್ರು ಗೊತ್ತಾ? ವೆಯ್ಟ್ ಗೈಸ್, ನೀವು ಬೇಕಾದ್ರೆ ಲಿಸ್ಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ನಾನು ಬ್ರ್ಯಾಂಡ್ಸ್ ಅಂತ ಹಾಕ್ಕೊತೀನಿ. ಸೊ ಫಸ್ಟ್ ಒನ್ ಬಂದು ಐ ಟೇಕ್ ನೈಕಾ. ಮತ್ತು ನಿವಿಯಾ ಒಂದು ತಗೊಳ್ಳೋಣ. ಮೀಶೋ, ದೆನ್ ಲ್ಯಾಕ್ಮೆ, ದೆನ್ ಡಾಟ್ ಆ್ಯಂಡ್ ಕೀ ತಗೊಳ್ಳೋಣ. ನೆಕ್ಸ್ಟ್ ಫಾಕ್ಸ್ಟೇಲ್. ಪ್ಲಸ್ ನನಗೆ ಯಾವುದೋ ಇವಾಗ ನೆನಪಿಗೆ ಬರುತ್ತೆ, ಜಸ್ಟ್ ಅಷ್ಟು ಮಾತ್ರ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ರೀ ಈಕ್ವಲ್ ಸಮಥಿಂಗ್ ಏನೋ ಒಂದು ಬರುತ್ತೆ. ರೀ ಈಕ್ವಲ್, ದೆನ್ ಅರ್ಥ ರಿದಮ್, ಇದೊಂದು. ದೆನ್ ಡಿಕನ್ಸ್ಟ್ರಕ್ಟ್ ಅಂತ ಬಂದಿದೆ. ಡಿಕನ್ಸ್ಟ್ರಕ್ಟ್. ದೆನ್ ಡಮಾ ಕೋಟ್,
derma coat, then fixed derma ಒಂದು ತಗೊಳ್ಳೋಣ. then True Frog, then Juicy Chemistry, Be Body Wise, then ಇನ್ಯಾವುದಿದೆ ಗೈಸ್, ಅಜಿಯೋ ಒಂದು ತಗೊಳ್ಳೋಣ. ದಿಸ್ ಇಸ್ ಫಾರ್ ಫ್ಯಾಷನ್. ಇಸ್ ಫ್ಲಿಪ್ಕಾರ್ಟ್, ಹೌ ಕ್ಯಾನ್ ವಿ ಫರ್ಗೆಟ್ ದಿಸ್ ಅಲ್ವಾ. ಅಮೆಝಾನು ಹಾಕ್ಕೊಳ್ಳೋಣ. ಅಮೇಝಿಂಗ್ ಅಮೆಝಾನ್, ದೆನ್ Zara, then H&M, then Fab India pantaloons, then Libas, then ಇನ್ಯಾವುದಿದೆ ಗೈಸ್, ಸಾಸಾಫ್ರಾಸ್ ಅಂತ ಒಂದಿದೆ, ಸಾಸಾಫ್ರಾಸ್ ತಗೊಳ್ಳೋಣ. ದೆನ್ ಇನ್ಯಾವುದು, ಒಕಾಯ್ ಹಾಕಿದೇನ, ಇಲ್ಲ, OKHAI ಒಕಾಯ್ ಅಂತ ಒಂದಿದೆ. ದೆನ್ ಇನ್ಯಾವ್ದು ತಗೊಳ್ಳೋದು, ಒಕಾಯ್ ಆದಮೇಲೆ ರಂಗಿತ ಅಂತ ಒಂದಿದೆ, ಸದ್ಯಕ್ಕೆ ಸಾಕು ಅನ್ಸುತ್ತಲ್ಲ ಗೈಸ್. ಎಷ್ಟಾಗಿದೆ, 25 ಆಗಿದೆ ಗೈಸ್, ಸಾಕು ಅನ್ಸುತ್ತಲ್ವಾ. ಇದಿಷ್ಟು ಬೇಕಿದ್ರೆ ನೀವು ಸ್ನ್ಯಾಪ್ಶಾಟ್ ಇಟ್ಕೊಳ್ಳಿ. ಹೀಗೆ ಎಲ್ಲ ಕವರ್ ಆಗಿದೆಯಲ್ಲ, ರಂಗಿತ. ಲಾಸ್ಟ್ ಬಂದು ರಂಗಿತ. ಇವಾಗ ಓಕೆ ಎಸ್. ಇವಾಗ ಮೆಹಂದಿ ಎಲ್ಲ ಅದು ಸ್ವಲ್ಪ ಸೋಕ್ ಆಗಬೇಕಲ್ಲ, ಸೊ ಅದೆಲ್ಲ ಕಲಸಿಟ್ಟು ಹೇರ್ ಕಟ್ಟಿಗೆ ಹೋಗಿ ಬರೋಣ. ಹೇರ್ ಕಟ್ ಹೋಗೋಣ. ಲಾಸ್ಟ್ ಕ್ಲಿಪ್ ವಿತ್ ಮೈ ಓಲ್ಡ್ ಹೇರ್ ಸ್ಟೈಲ್. ನನ್ನ ಗಾಡಿ ನೋಡಿ ಎಷ್ಟು ಗಲೀಜಾಗೋಗಿದೆ. ಆ್ಯಕ್ಚುಲಿ ಕ್ಲೀನ್ ಮಾಡಿಸ್ಬೇಕು, ವಾಶ್ ಮಾಡಿಸ್ಬೇಕು ಒಂದ್ಸಲ. ಕಡಿಯೋ ರೆಡಿ ಮಾಡ್ಕೊತಾನೆ ಯಾವಾಗಲ. ಬರೋ ನಿಂಗೆ ಮಾಡಿಸ್ತೀನಿ ಹೇರ್ ಕಟ್ ಮಾಡಿಸ್ತೀನಿ. ಬಾ ನಿದ್ದೆ ಹೊಡಿ, ತಿನ್ನು ನಿದ್ದೆ ಹೊಡಿ. ಕೈಸ್ ಇನ್ನೂ ಡ್ರೈ ಆಗಿಲ್ಲ. ಶೆಫ್ ತರ ಕಾಣಿಸ್ತಾ ಇಲ್ವಾ? ಶೆಫ್ ತರ ಕಾಣಿಸ್ತಾ ಇದ್ದೀನಿ ತಾನೆ. ಒಂದು ಚಾಕ್ ಕುಡ್ಕೊಂಡು ಹಾಕ್ಬಿಟ್ಟೆ ಶೆಫ್. ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ, ಫ್ರೆಶ್ ಅಪ್ ಆಗಿ. ಆಮೇಲೆ ಮೇಲ್ಸ್ ಕಳ್ಸೋಣ. ಗೇಮ್ ಆಡೋಣ ಇವತ್ತು, ಬನ್ನಿ ಬೇಗ ಹೋಗಿ. ಹಾಯ್ ಗೈಸ್, ಇವಾಗ ಜಸ್ಟ್ ಎಷ್ಟು ಗೊತ್ತಾ, 8 o'clock ಆಗಿದೆ. ಇವಾಗ ಎಲ್ಲ ಮುಗೀತು ಗೈಸ್. ಇನ್ನೂ ಮೇಲ್ಸ್ ಕಳ್ಸಿಲ್ಲ, ಏನು ಕಳ್ಸಿಲ್ಲ ನಾನು. ಆ್ಯಕ್ಚುಲಿ ಏನಾಯ್ತು ಗೊತ್ತಾ, ನಾನು ಹೇರ್ ಕಲರಿಂಗ್ ಅಂದರೆ ಮೆಹಂದಿ ಹಚ್ಕೊಂಡಿದ್ದು. ಅದು ಹಚ್ಕೊಂಡು ಫುಲ್ಲು ಗೈಸ್ ತಣ್ಣಗೆ ಆಗ್ತಾಯಿತ್ತಾ, ನಿದ್ರೆ ಬಂದ್ಬಿಡ್ತು. 3 ಇಂದ 4:45 5 o'clockವರೆಗೂ ಮಲಗಿದೆ. ಹಾಕ್ಕೊಂಡು ಕವರೆಲ್ಲ ಇತ್ತಲ್ವಾ, ಸೊ ಪಿಲ್ಲೋ ಕವರ್ಗೆ ಏನೋ ಒಂದು ಹಳೆ ಬಟ್ಟೆ ಹಾಕ್ಕೊಂಡು ಸಕ್ಕದಾಗಿ ನಿದ್ರೆ ಬಂತು. ಆ್ಯಕ್ಚುಲಿ ಕಣ್ ತುಂಬ ನಿದ್ದೆ ಮಾಡಿದೆ. ಇವಾಗ ಏನಿದ್ರು ಎಡಿಟಿಂಗ್ ಮಾಡ್ಕೊಳಕ್ಕೆ ಆರಾಮಾಗಿ ಮಾಡ್ಬೋದು ನಾನು, ಲೇಟ್ ನೈಟ್ವರೆಗೂ ಮಾಡ್ಬೋದು. ಸೊ ಇವಾಗ ಗೈಸ್ ನಿಮ್ದೆಲ್ಲ ಹೇಗಿತ್ತು ಸಂಡೇ? ನನ್ನ ಹೇರ್ ಕಟ್ ಆ್ಯಕ್ಚುಲಿ ಅಲ್ಲಿ ಸೆಟ್ಟಿಂಗ್ಸ್ ಮಾಡಿದ್ರಲ್ವಾ, ಇವಾಗ ಸೆಟ್ಟಿಂಗ್ಸ್ ಎಲ್ಲ ಹೊಟ್ಟೋಗಿದೆ. ಓಕೆ, ಸೆಟ್ಟಿಂಗ್ಸ್ ಎಲ್ಲ ಸ್ವಲ್ಪ ಇಲ್ಲಿ ಕರ್ಲ್ಸ್ ಮಾಡಿದ್ರು ಅಷ್ಟೇ. ಎಸ್ ನಾನು ಅದೇ ಕೆಳಗಡೆ ಇದಿಷ್ಟು ತೆಗೆಸ್ಬಿಟ್ಟೆ. ನಾನು ಫುಲ್ಲು ಜಾಸ್ತಿ ಹಾಳಾಗಿತ್ತು ನನ್ನ ಹೇರು. ಅವ್ರು ಕೇಳಿದ್ರು ಗಾಡೀಲಿ ಓಡಾಡ್ತೀರಾ ಅಂತ. ಹೌದು ಒಂದೇ. ಸೊ ಅದಕ್ಕೆ ಜಾಸ್ತಿ ಸ್ಪ್ಲಿಟ್ ಎಂಡ್ಸ್ ಜಾಸ್ತಿ ಆಗಿತ್ತು. ಮತ್ತು ಇಲ್ಲೂ ಕೂಡ ಸ್ಪ್ಲಿಟ್ ಎಂಡ್ಸ್ ಆಗೋಗಿತ್ತು ನನಗೆ, ಬಿಕಾಸ್ ಗಾಡಿನಲ್ಲಿ ಹೋಗ್ತಾ ಇದ್ರೆ ಗೊತ್ತಲ್ವಾ ಹೇಗಾಗುತ್ತೆ ಅಂತ. ಸೊ ಅದಕ್ಕೆ ಇನ್ನು ಮೇಲ್ಗಡೆ ಎಲ್ಲ ತೆಗೆಸ್ಬಿಟ್ಟೆ. ಒಂಚೂರು ಇವಾಗ ಓಕೆ, ಪರವಾಗಿಲ್ಲ. ಬಟ್ ಒಂಚೂರು ಚಿಕ್ಕ ಕಾಣಿಸುತ್ತೆ ನನ್ನ ಹೇರು. ಓಕೆ, ಬೆಳ್ಕೊಂಡ್ಬಿಡುತ್ತೆ ಒಂದು 6 months. ಮತ್ತೆ ಗೈಸ್ ನಿಮ್ದೆಲ್ಲ ಹೇಗಿತ್ತು ಸಂಡೇ? ಇವತ್ತು ಸಂಡೇ ನೋ ನಾನ್ ವೆಜ್. ಏನಕ್ಕೆ ಅಂತ ಹೇಳಿದ್ರೆ ಮಮ್ಮಿ ಯಾವುದು ಮದುವೆ ಇತ್ತು, ನಮ್ಮ ರಿಲೇಟಿವ್ ಅವ್ರು ಹೋಗಿದ್ರು ಅಲ್ವಾ, ಬಟ್ ನಾವು ಹೋಗಿಲ್ಲ.
ಅದಕ್ಕೆ ನಾನ್ ವೆಜ್ ಏನೂ ಮಾಡಿಲ್ಲ. ಬಿಕಾಸ್ ಏನು ಬಿಸಿಲಲ್ಲ, ಸಿಕ್ಕಾಪಟ್ಟೆ ಬಿಸಿಲು. ಬಟ್ ಮಧ್ಯಾಹ್ನ ಅಂತೂ ಸಕ್ಕತ್ತಾಗಿ ನಿದ್ರೆ ಮಾಡಿದೆ ನಾನು. ಎಲ್ಲ ಬಂದಿದ್ರು, ಅದಕ್ಕೆ ಮಾತಾಡ್ಕೊಂಡು ಕೂತಿದ್ದೆ ಅಲ್ವಾ, ಲೇಟ್ ಆಗೋಯ್ತು. ಸೊ ಇವಾಗ ವಿಲ್ ಸೆಂಡ್ ದೆಮ್ ದ ಮೇಲ್ಸ್. ಓಕೆನಾ ಗೈಸ್, ಆ್ಯಕ್ಚುಲಿ ಡ್ರಾಫ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಮಧ್ಯಾಹ್ನನೇ. ನಿಮ್ಗೆ ಏನಾದ್ರು ಬೇಕಿದ್ದರೆ ಹೇಳಿ, ನಾನು ಡ್ರಾಫ್ಟು ಕಳಿಸ್ತೀನಿ. ಕಾಮೆಂಟ್ನಲ್ಲಿ ಹೇಳಿ ಡ್ರಾಫ್ಟ್ ಯಾವ ಥರ ಮೇಲ್ ಮಾಡಬೇಕಂತ ನಾನು ಹೇಳ್ತೀನಿ. ಗೈಸ್ ಇನ್ನೊಂದೇನಂತ ಹೇಳಿದರೆ, ಇದು ನೀವು ಇನ್ಸ್ಟಾಗ್ರಾಮ್ ಯಾವ ಮೇಲ್ ಐ ಡಿ ಇರುತ್ತೆ ನೋಡಿ, ಯಾವ ಹೆಸರಲ್ಲಿರುತ್ತೋ, ಸೊ ಸೇಮ್ ಮೇಲ್ ಐ ಡಿಯಿಂದ ಅವರಿಗೆ ಫಾರ್ವರ್ಡ್ ಮಾಡಿ. ಓಕೆನಾ, ನಾನು ಮೇಲ್ಸ್ ಕಳಿಸಿ ಆಮೇಲೆ ಸಿಗ್ತೀನಿ ಗೈಸ್. ಓಕೆ ಗೈಸ್, ಮೇಲ್ಸ್ ಎಲ್ಲ ಕಳ್ಸಾಯ್ತು. ಆ್ಯಕ್ಚುಲಿ ಝಾರಾ ಮತ್ತು H&M ನೆನ್ಪಿಟ್ಕೊಳ್ಳಿ, ಝಾರಾ ಆ್ಯಂಡ್ H&M ಅವ್ರಿಗೆ ಏಜೆಂಟ್ ಮುಖಾಂತರ ನಾವು ಕಳಿಸ್ಬೇಕು. ಇವಾಗ ಎಕ್ಸಾಂಪಲ್ ನಾನು A ಆಯಿತಾ, C ಬಂದು ಝಾರಾ ಅವ್ರ H&M, ಸೊ B ಅಂತ ಒಬ್ರು ಏಜೆಂಟ್ ಇರ್ತಾರೆ. ಸೊ ಅವ್ರ ಮುಖಾಂತರ ಮಾತ್ರ ನಾನು ಅವರಿಗೆ ರೀಚ್ ಆಗೋಕ್ಕೆ ಸಾಧ್ಯ. ಸೊ ಆ ಥರ ಅವರು ಏಜೆಂಟ್ ಇಟ್ಕೊಂಡಿದ್ದಾರೆ. ಸೊ ಅಂದರೆ ವಿಶ್ ಲಿಸ್ಟ್ ಸಮಥಿಂಗ್ ಏನೋ ಒಂದು ಆ್ಯಪ್ ಇದೆ. ಸೊ ಅವ್ರ ಮುಖಾಂತರ ನೀವು ಮಾಡ್ಬೋದು. ಆ ಥರ ಇದೆ. ಮಿಕ್ಕಿದ ಬ್ರ್ಯಾಂಡ್ಸ್ಗೆಲ್ಲ ಸೆಂಡ್ ದೆಮ್ ದ ಮೇಲ್ಸ್. ಸೊ ಇವಾಗ ಏನು ಮಾಡ್ಬೇಕಂತ ಹೇಳಿದ್ರೆ ಅವ್ರು ಫಾರ್ವರ್ಡ್ ಬ್ಯಾಕ್ ಮಾಡ್ತಾರೆ. ಇನ್ ಕೇಸ್ ದೇ ಆರ್ ಇಂಟ್ರೆಸ್ಟೆಡ್, ಇಫ್ ಅವ್ರ ಇಂಟ್ರೆಸ್ಟ್ ಇದ್ದರೆ ನಮಗೆ ರಿಪ್ಲೈ ಮಾಡ್ತಾರೆ. ದೆನ್ ನಮಗೆ PR ವಾಟ್ ಎವರ್ ಅದು ಹೇಳ್ತೀನಿ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ಹೇಗಾಗುತ್ತೆ ಏನು ಅಂತ. ಓಕೆನಾ, ಇವಾಗ ಜಸ್ಟ್ ಮೇಲ್ಸ್ ಕಳಿಸಿದ್ರೆ ನೋಡೋಣ. ಆಮೇಲೆ ನೆಕ್ಸ್ಟ್ ಪ್ರೋಸೆಸ್ ಹೇಗೆ ಅಂತ ಹೇಗಿದ್ರೆ ನಾನು ವಿಡಿಯೋಸ್ ಮಾಡ್ತೀನಿ, ಡೈಲಿ ಬ್ಲಾಗ್ಸು, ನಿಮ್ಗೆ ಅಪ್ಡೇಟ್ಸ್ ಗೊತ್ತಾಗುತ್ತೆ. ಓಕೆನಾ ಗೈಸ್, ಇವತ್ತೆಲ್ಲ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡೆ ಗೈಸ್. ಇನ್ನೊಂದೇನಂದರೆ DL ಅದು ಒಂದು ಮಾತ್ರ ಬ್ಯಾಲೆನ್ಸ್ ಇದೆ ನಂದು. ಸೊ DL ಯಾವಾಗ ಮಾಡಿಸ್ಕೊಬೇಕಂತ ನೋಡಬೇಕು, ಅವ್ರಿಗೆ ಕಾಲ್ ಮಾಡಬೇಕು. ಈಗ ಸದ್ಯಕ್ಕಂತ ಈ ಮಂತ್ ಅಂತೂ ರಜಾ ಹಾಕೋಣಕ್ಕಾಗಲ್ಲ ನಾನು. ಮೇ ಫುಲ್ ಐ ಹ್ಯಾವ್ ಟು ಗೋ, ರಜಾ ಇಲ್ಲ ಜಾಸ್ತಿ. ನೆಕ್ಸ್ಟ್ ವೀಕಲ್ಲಿ ರಜಾ ಹಾಕೊಬೇಕು. ಅದಕ್ಕೆ ಗೈಸ್ ನೆಕ್ಸ್ಟ್ ವೀಕ್ ಏನೋ ಇದೆ, ನಾನು ಹೇಳಲ್ಲ, ಸೀಕ್ರೆಟ್ ಆಮೇಲೆ ಗೊತ್ತಾಗುತ್ತೆ ನಮಗೆ. ಓಕೆನಾ, ಮತ್ತೆ ಗೈಸ್ ಇನ್ನೊಂದೇನೋ ಹೇಳ್ಬೇಕು ಅನ್ಕೊಂಡೆ ನಿಮಗೆ, ಇಂಪಾರ್ಟೆಂಟ್ ವಿಷಯ ಮರ್ತೈತೆ ಗೈಸ್, ಏನೋ ಗೊತ್ತಿಲ್ಲ. ಓಕೆ ಬಿಡಿ, ನಾನು ಪದಾಗ ಹೇಳ್ತೀನಿ. ಓಕೆನಾ ಗೈಸ್, 8:24 ಆಗಿದೆ ಟೈಮು. ಇವಾಗ ಇನ್ನು ಸ್ವಲ್ಪ ವೀಡಿಯೋಸ್ ಎಡಿಟ್ ಮಾಡೋದಿದೆ. ವೀಡಿಯೋಸ್ ಎಡಿಟ್ ಮಾಡಿಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಮಲ್ಕೊಳೋದು ಗೈಸ್. ಮಧ್ಯಾಹ್ನ ಊಟ ಮಾಡಿಲ್ಲ ನಾನು, ಆ್ಯಕ್ಚುಲಿ ತಿಂದಿದ್ದು ಲೇಟು, ಮಲ್ಕೊಂಡ್ಬಿಟ್ಟಿದೆ ಅಂತ ಹೇಳಿದೆಲ್ಲ. ಸೊ 5:30 ಅನ್ಸುತ್ತೆ ನಾನು ಎದ್ದಿದ್ದು. ವೈಫೈ ರೀಚಾರ್ಜ್ ಖಾಲಿ ಹೋಗಿದೆ ಗೈಸ್, ರೀಚಾರ್ಜ್ ಮಾಡಿಸ್ಬೇಕು. ವೈಫೈ ವರ್ಕ್ ಆಗ್ತಾ ಇಲ್ಲ. ಆ್ಯಕ್ಚುಲಿ ಇವತ್ತು ತುಂಬ ಲೇಟ್ ಆಯಿತು ನನ್ನ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ. ನಂಗೆ ಗೊತ್ತಿಲ್ಲ ವೈಫೈ ಕನೆಕ್ಟ್ ಆಗಿದ್ದೀನೋ ಅಂತ ಅಂದ್ಕೊಂಡು ಮಲ್ಕೊಳ್ಳೋಕೆ ಮುಂಚೆ ಅಪ್ಲೋಡ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಬಟ್ ಅದು ಅಪ್ಲೋಡೇ ಆಗಿಲ್ಲ. ಒಂದು 30-40% ಆಗಿತ್ತು. ಆಮೇಲೆ ನೋಡೋದು ರೀಚಾರ್ಜ್ ಖಾಲಿ ಆಗಿತ್ತು ವೈಫೈದು. ಸೊ ಫೋನ್ ಇದರಲ್ಲೇ ಕರೆಕ್ಟಾಗಿ 6:45 ಅಪ್ಲೋಡ್ ಆಗಿದೆ. ಅದು 15 ಮಿನಿಟ್ಸ್ ಇತ್ತು. ಬಟ್ ಹೌ ಇಟ್ಸ್ ಓಕೆ, ಅಪ್ಲೋಡ್ ಆಯ್ತಲ್ಲ, ಅದೇ ಬಂದಿದ್ದು ಅಷ್ಟೇ. ಎಸ್, ಆ್ಯಕ್ಚುಲಿ ಫ್ಯಾನ್ ಹಾಕಿನೇ ಇತ್ತು, ಹೀಗೆ ಗೊತ್ತಿದ್ದೀನಿ ಮೈಕಲ್ ಸೌಂಡ್ ರೆಕಾರ್ಡ್ ಆಗುತ್ತೆ ಅಂತ. ಗೈಸ್, ಈ ವಿಡಿಯೋಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹುಡುಗರೆಲ್ಲ ಅಕ್ಕ ಆಟ ಆಡಿಸಿ ಗೇಮ್ಸ್ ಆಡಿಸಿ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಒಂದು ಸ್ವಲ್ಪ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ಗೈಸ್. ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ನೋಡ್ತೀನಿ, ಆದರೆ ನಾನು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಅವ್ರದ್ದು ಗೇಮ್ಸ್ ಆಡೋದು. ಓಕೆನಾ, ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಎಂಡ್ ಅಪ್ ಹಿಯರ್. ಓಕೆನಾ ಗೈಸ್, ಎಲ್ಲರೂ ಒಟ್ಟಿಗೆ ತುಂಬ ಊಟ ಮಾಡಿ ತುಂಬ ನಿದ್ದೆ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆ, ಥ್ಯಾಂಕ್ ಯು. ನಾಳೆ ಸಿಗ್ತೀನಿ ಗೈಸ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ.